ಹಾಯ್ ಎಸ್ ವಿ ವೈ ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಥರ್ಡ್ ಟೈಮ್ ಟೇಬಲ್ ಮತ್ತು ದಂಡರಹಿತ ಅಂದರೆ ನೀವು ಇಂತಹ ದಿನಾಂಕದೊಳಗಡೆ ಫೀಸ್ ಸಲ್ಲಿಸಲಿದ್ದರೆ ದಂಡರಹಿತ ಅಂದರೆ ಫೀಸ್ ಕಟ್ಟಬೇಕಾಗುತ್ತೆ. ಮೊದಲು ಎಸ್ ಎಸ್ ಎಲ್ ಸಿ ಎಕ್ಸಾಮ್ 3ಕ್ಕೆ 2024ರಲ್ಲಿ ಎಷ್ಟು ಒಂದು ಸಬ್ಜೆಕ್ಟ್ಗೆ ಎಷ್ಟು ಕಟ್ಟಬೇಕಾಗುತ್ತದೆ ಫೀಸ್ ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ನೆಕ್ಸ್ಟು ಟೈಮ್ ಟೇಬಲನ್ನು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ ಟೆಕ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡೋದಂತ ಮರೆಯಬೇಡಿ. ಬನ್ನಿ, ವಿಡಿಯೋ ಶುರುವಾಗ್ತಾ ಇದೆ. ಎಲ್ಲೂ ಸ್ಕಿಪ್ ಮಾಡದ ಕೊನೆಯವರೆಗೆ ನೋಡಿ, ತುಂಬ ಯೂಸ್ ಆಗುತ್ತೆ. ಇಲ್ಲಿ ಕಾಣ್ತಾ ಇದೆ ಸ್ಟೂಡೆಂಟ್ಸ್, ಪರೀಕ್ಷಾ ಶುಲ್ಕದ ವಿವರ. ಒಂದು ವಿಷಯಕ್ಕೆ 407 ಅಂತೆ, 2 ವಿಷಯಕ್ಕೆ Rs. 507 ಕಟ್ಟಬೇಕಂತೆ. ಅದು 3 ಅಥವಾ 3ಕ್ಕಿಂತ ಮೇಲ್ಪಟ್ಟು ಹೆಚ್ಚು ವಿಷಯಗಳು ಇದ್ದರೆ 682 ಫೀಸನ್ನು ಸಲ್ಲಿಸಬೇಕಂತೆ. ಯಾವುದೇ ಕ್ಯಾಸ್ಟ್ ಆಗಲಿ, SC ಅಥವಾ ST, OBC, ಜನರಲ್ ಮೆರಿಟ್, ಇವೆಲ್ಲ ಕ್ಯಾಸ್ಟ್ಗಳಿಗೆ ಒಂದೇ ಲೆಕ್ಕ. ಇಲ್ಲಿ ಏನು ಕೊಟ್ಟಿದ್ದಾರೆ ಮಾಹಿತಿ, ಆ ಮಾಹಿತಿ ಪ್ರಕಾರ ನಡೆಯುತ್ತೆ. ನೆಕ್ಸ್ಟ್ ಇಲ್ಲಿ ಕಾಣ್ತಿದೆ ಕೆಳಗಡೆ, ಆನ್ಲೈನ್ನಲ್ಲಿ ಪರೀಕ್ಷಾ ಅರ್ಜಿಯನ್ನು ನೋಂದಾಯಿಸಲು ಹಾಗೂ NEFT ಚಲನೆ ಮೂಲಕ ಬ್ಯಾಂಕಿಗೆ ಪರೀಕ್ಷಾ ಶುಲ್ಕ ಪಾವತಿಸಲು ನಿಗದಿಪಡಿಸಿರುವ ದಿನಾಂಕ. ಇಲ್ಲಿ ಕ್ರಮ ಸಂಖ್ಯೆ ವಿವರ ನಿಗದಿಪಡಿಸಿರುವಂತಹ ದಿನಾಂಕ ಕೊಟ್ಟಿದ್ದಾರೆ. ಒಂದ್ಸಲ ಓದ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಒಂತ್ ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭ ದಿನಾಂಕ ಸ್ಟಾರ್ಟ್ 10/7/2024ರಿಂದ. ನೆಕ್ಸ್ಟ್ ಎಂಡಿಂಗ್ ಮಂಡಳಿ ಜಾಲತಾಣದಿಂದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿರುವ ಅಂತಿಮ ದಿನಾಂಕ, ಕೊನೆಯ ದಿನಾಂಕ 17/7/2024 ಲಾಸ್ಟ್ ಡೇಟ್ ಆಗಿರುತ್ತದೆ ನೀವು ಫೀಸ್ ಕಟ್ಟೋಕೆ. ಇನ್ನೊಂದು, ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚಲನ್ ಮುದ್ರಿಸಿಕೊಳ್ಳಲು ನಿಗದಿಪಡಿಸಿರುವಂತಹ ದಿನಾಂಕ 18/7/2024 ಆಗಿರುತ್ತದೆ. ನೆನಪಿಟ್ಟುಕೊಳ್ಳಿ. ಓಕೆ, ಸ್ಟಾರ್ಟಿಂಗ್ 10/7/2024, ಎಂಡಿಂಗ್ 17/7/2024. ಈ 7 ದಿನದ ಒಳಗಡೆ ನೀವು ಏನಾದರೂ ಫೀಸ್ ಕಟ್ಟಿ ಅರ್ಜಿ ಹಾಕಬೇಕಂದ್ರೆ 3ನೇ ಎಕ್ಸಾಮ್ ಬರೆಯೋಕೆ SSLC ವಿದ್ಯಾರ್ಥಿಗಳು ಗಮನವಿಟ್ಟು ಶ್ರದ್ಧೆಯಿಂದ ಈ ಕೆಲಸವನ್ನು ಮಾಡಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಸ್ವಲ್ಪ ಸೂಚನೆಗಳು ಕೊಟ್ಟಿದ್ದಾರೆ, ನೋಡಿಕೊಳ್ಳಿ ಆಯಿತಾ. ಇನ್ನು ಮುಂದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ನೊಂದು ಕ್ರಮಸಂಖ್ಯೆ ಶಾಖೆ ಪರಿಶೀಲನಾ ಅಧಿಕಾರಿಗಳು ಶ್ರೀಮತಿ ಶ್ರೀ ಮತ್ತು ಇವರೆಲ್ಲ ಹೆಸರುಗಳು ಕೊಟ್ಟಿದ್ದಾರೆ. ಜಿಲ್ಲೆ ಫೋನ್ ನಂಬರ್. ನಿಮಗೇನಾದರೂ ಸಹಾಯ ಬೇಕು ಅಂದರೆ ಇಂತಹ ಜಿಲ್ಲೆಗೆ ಕಾಲ್ ಮಾಡಿ ಅಂತಹ ಅವರ ಹೆಸರನ್ನು ಕೊಟ್ಟಿದ್ದಾರೆ. ಓಕೆ, ಮೊಬೈಲ್ ನಂಬರ್ ಆ್ಯಂಡ್ ಅವರ ಹೆಸರು. ಓಕೆ, ನೋಡಿಕೊಳ್ಳಿ. ಮತ್ತು 2024ರಲ್ಲಿ SSLC 3ನೇ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಗಮನವಿಟ್ಟು ಕೇಳಿ. ನೀವು ಎಕ್ಸಾಮ್ ಬರೆದಿರ್ತೀರಾ, ಓಕೆ, ಅಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಅಂತ ಬಂದರೆ ಓಕೆ, ಎಲ್ಲ ಸಬ್ಜೆಕ್ಟು ಪಾಸ್ ಆಗಿರ್ತೀರ ಆಲ್ಮೋಸ್ಟ್. ಅದೇ ಏನಾದರೂ NC ಅಂತ ಬಂದರೆ ಒಂದು ಸಬ್ಜೆಕ್ಟ್ ಆದರೂ 2 ಸಬ್ಜೆಕ್ಟ್ ಆದರೂ ಹೋಗಿರ್ತೀರ, ಅಂದರೆ ಫೇಲ್ ಆಗಿರ್ತೀರಾ. NC ಮೀನಿಂಗ್ ನಾಟ್ ಕಂಪ್ಲೀಟೆಡ್. ಇಲ್ಲಿ ಇನ್ನೊಂದು ವಿಶೇಷ ಸೂಚನೆ ಅಂತ ಕೊಟ್ಟಿದ್ದಾರೆ ಅಲ್ವಾ ವಿದ್ಯಾರ್ಥಿಗಳೇ, ಇಲ್ಲಿ ಕಾಣ್ತಾ ಇದೆ, ಒಂದು ಬಾರಿ ಓದ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಒಂದು ಬಾಕ್ಸಲ್ಲಿ ಪೂರಕ ಪರೀಕ್ಷೆಯ ನೋಂದಣಿ ಇತ್ಯಾದಿ ವಿಷಯಗಳ ಕೆಳಗೆ ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ಕರೆ ಮಾಡಿ. 2024ರ SSLC ಪರೀಕ್ಷೆ 3ರ ವೇಳಾಪಟ್ಟಿ ನೋಡ್ಕೊಳ್ತಾ ಹೋಗೋಣ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ. ದಿನಾಂಕ ಮತ್ತು ವಾರ, ವಿಷಯ ಸಂಕೇತ, ಸಮಯ ಎಲ್ಲ ಕೊಟ್ಟಿದ್ದಾರೆ. 2/8/2024 ಆಗಸ್ಟಲ್ಲಿ ಶುಕ್ರವಾರ. ಪ್ರಥಮ ಭಾಷೆ ಕನ್ನಡ, ತೆಲುಗು, ಹಿಂದಿ, ಮರಾಠಿ, ತಮಿಳ್, ಉರ್ದು, ಇಂಗ್ಲೀಷ್, NCERT, ಸಂಸ್ಕೃತ್ ಇವೆಲ್ಲ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:00 ತನಕ ನಡೆಯಲಿವೆ. 3 ಗಂಟೆ 15 ನಿಮಿಷ ಕಾಲಾವಕಾಶದಿಂದ. ಓಕೆ, ನೆಕ್ಸ್ಟ್ 3/8/2024 ಶನಿವಾರರಂದು ತೃತೀಯ ಭಾಷೆ ಹಿಂದಿ, NCERT ಹಿಂದಿ, ಕನ್ನಡ, ಇಂಗ್ಲೀಷ್, ಅರೇಬಿಕ್, ಪರ್ಷಿಯನ್, ಉರ್ದು, ಸಂಸ್ಕೃತ್, ಕೊಂಕಣಿ, ತುಳು ಇವೆಲ್ಲ ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:15 ನಡೆಯಲಿವೆ. ನೆಕ್ಸ್ಟ್ ಕೆಳಗಡೆ NSQF ವಿಷಯಗಳು: ಮಾಹಿತಿ ತಂತ್ರಜ್ಞಾನ, ರಿಟೇಲ್,
ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, ಅಪರೆಲ್, ಮೇಡ್ ಅಪ್ಸ್ ಆ್ಯಂಡ್ ಹೋಮ್ ಫಾರ್ಮಿಂಗ್. ಓಕೆ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಹಾರ್ಡ್ವೇರ್. ಇವೆಲ್ಲ ಬೆಳಗ್ಗೆ 10:15ರಿಂದ ಅದೇ ಮಧ್ಯಾಹ್ನ 12 ತನಕ ನಡೆಯಲಿವೆ. 2 ಗಂಟೆ 15 ನಿಮಿಷ ಕಾಲಾವಕಾಶದಿಂದ. ನೆಕ್ಸ್ಟ್ 4/8/2024 ಭಾನುವಾರ ಆಗಿರುವುದರಿಂದ ರಜಾ ದಿನ, ಹೌದಾ. 5/8/2024 ಸೋಮವಾರ ಕೋರ್ಸ್ ಸಬ್ಜೆಕ್ಟ್ ವಿಜ್ಞಾನ ಇರುತ್ತದೆ. ಬೆಳಗ್ಗೆ 10:15ರಿಂದ ಅದೇ ಮಧ್ಯಾಹ್ನ 1:00 ತನಕ. ನೆಕ್ಸ್ಟ್ ಸೇಮ್ ಅದೇ ದಿನವೇ ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ. ಓಕೆ, ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆ 5:00ವರೆಗೆ 15 ನಿಮಿಷದವರೆಗೆ ನಡೆಯಲಿವೆ. ಓಕೆ, ಇನ್ನು ನೆಕ್ಸ್ಟ್ 6/8/2024 ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ. ಓಕೆ, 6/8/2024 ಮಂಗಳವಾರರಂದು ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನವಿರುತ್ತದೆ. ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:00 ತನಕ 3 ಗಂಟೆ 15 ನಿಮಿಷ ಕಾಲಾವಕಾಶ. ಓದ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ 7/8/2024 ದ್ವಿತೀಯ ಭಾಷೆ ಇಂಗ್ಲೀಷ್ ಇರುತ್ತದೆ. ಬೆಳಗ್ಗೆ ಅದೇ 10:15ರಿಂದ 1:00 ತನಕ. ನಂತರ 8/8/2024 ರಜೆ ಇರುತ್ತದೆ. ನೆಕ್ಸ್ಟ್ 9/8/2024 ಶುಕ್ರವಾರ ಕೋರ್ಸ್ ಸಬ್ಜೆಕ್ಟ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಟು ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಂಜಿನಿಯರಿಂಗ್ ಗ್ರಾಫಿಕ್ಸ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಪ್ರೋಗ್ರಾಮಿಂಗ್ ಇನ್ ANSIC, ಎಲಿಮೆಂಟ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್, ಅರ್ಥಶಾಸ್ತ್ರ. ಇವೆಲ್ಲ ಸಬ್ಜೆಕ್ಟು 9/8/2024 ಬೆಳಗ್ಗೆ 10:15ರಿಂದ ಮಧ್ಯಾಹ್ನ 1:00 ನಡೆಯಲಿವೆ. ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದಿಕೊಂಡು ಈ SSLC ಎಕ್ಸಾಮ್ 3L ಆದರೂ ಪಾಸ್ ಆಗಿ ನೆಕ್ಸ್ಟ್ PUCಗೆ ಜಾಯಿನ್ ಆಗಿ. ಆಲ್ ದ ಬೆಸ್ಟ್ ಆಫ್ ಲಕ್. SSLC ಎಕ್ಸಾಮ್ 3 2024 ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಕಾಮೆಂಟ್, ಸಬ್ಸ್ಕ್ರೈಬ್ ಪ್ರತಿಯೊಬ್ಬರಾಗಿ ಇನ್ನೊಬ್ಬರಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ.